ಎವ್ರಿವನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಹೆಸರು ಕಾಳು ಉಸ್ಲಿ ಹಾಗೆ ಸ್ವಲ್ಪ ಬನ್ಸ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನು ರಾತ್ರಿ ಇಡೀ ನೆನೆಸಿಟ್ಕೊಂಡಿದ್ದೆ. ಇವಾಗ ನೀರನ್ನೆಲ್ಲ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ತೆಗೆದು ಇವಾಗ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಓಪನ್ ಪ್ಯಾನಲ್ಲಿ ಸಹ ಬೇಯಿಸ್ಬೋದು. ನನಗಿವಾಗ ಸ್ವಲ್ಪ ಲೇಟ್ ಆಗಿದೆ, ಸೊ ಅದರಿಂದ ನಾನು ಕುಕ್ಕರಲ್ಲಿ ಇಟ್ಬಿಟ್ಟು ಒಂದು ವಿಷಲ್ನ ಹೊಡಿಸ್ತಾ ಇದ್ದೇನೆ. ರಾತ್ರಿಯೆಲ್ಲ ನೆನೆಸಿರೋದ್ರಿಂದ ಒಂದು ವಿಷಲ್ ಹೊಡೆದ್ರೆ ಸಾಕಾಗುತ್ತೆ, ತುಂಬಾ ಸಾಫ್ಟ್ ಆಗಿಬಿಡುತ್ತೆ. ಓಪನ್ ಪ್ಯಾನಲ್ಲಿ ಬೇಯಿಸಿದ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗೆ ಇದು ಒಂದು ವಿಷಲ್ನ ನಾನಿಲ್ಲಿ ಹೊಡೆಸ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ಏನೇನು ಬೇಕು ಅಂತ ನಾನು ತೋರಿಸ್ಕೊಡ್ತೀನಿ. ನಾನಿಲ್ಲಿ ಸ್ವಲ್ಪ ತೆಂಗಿನಕಾಯಿ ತುರಿ, ಹಾಗೆ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಒಂದು ಹಸಿಮೆಣಸಿನ್ಕಾಯಿ, ಕರಿಬೇವು ಸೊಪ್ಪು, ಅದ್ರ ಜೊತೆಗೆ ಸ್ವಲ್ಪ ಹಿಂಗ ಪೌಡರನ್ನು ತೊಗೊಂಡಿದ್ದೀನಿ. ಇಲ್ಲಿ ಬೇಯಿಸಿಟ್ಕೊಂಡಂಥ ಹೆಸರು ಕಾಳನ್ನು ನಾನಿಲ್ಲಿ ನೀರನ್ನು ಸಪ್ರೇಟ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಆ ನೀರನ್ನು ನೀವು ರಸಮ್ ಥರ ಯೂಸ್ ಮಾಡ್ಬೋದು, ಅದಕ್ಕೆ ಒಗ್ಗರಣೆ ಹಾಕಿಬಿಟ್ಟು ಅದನ್ನು ಯೂಸ್ ಮಾಡ್ಬೋದು. ಇಲ್ಲಾಂದರೆ ನೀವು ಯಾವುದಾದ್ರು ತರಕಾರಿ ಸಾಂಬಾರು ಮಾಡ್ತಾ ಇದ್ದೀರಿ ಅಂದರೆ ಅದಕ್ಕೆ ಸಹ ಆ್ಯಡ್ ಮಾಡ್ಕೋಬೋದು. ಇಲ್ಲಿ ಒಂದು ಪ್ಯಾನಿಗೆ ನಾನು ಸ್ವಲ್ಪ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಮಾಡಿದಷ್ಟು ತುಂಬಾ ರುಚಿಯಾಗುತ್ತೆ. ಹಾಗೆ ಇದಕ್ಕೆ ಸಾಸಿವೆ, ಉದ್ದಿನಬೇಳೆ, ಜೀರಿಗೆ, ಹಸಿಮೆಣಸಿನ್ಕಾಯಿ ಹಾಗೆ ಕರಿಬೇವು ಸೊಪ್ಪು, ಸ್ವಲ್ಪ ಹಿಂಗನ್ನು ಹಾಕ್ಕೊಳ್ತಾ ಇದ್ದೇನೆ. ನೀವು ಸ್ವಲ್ಪ ಖಾರ ಬೇಕು ಅಂದರೆ ಮೆಣಸಿನ್ಕಾಯಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಆಗೋ ತನಕ, ಸಾಸಿವೆ ಎಲ್ಲ ಸ್ವಲ್ಪ ಫ್ರೈ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನೀವು ಬೇಕು ಅಂತ ಅಂದರೆ ಈರುಳ್ಳಿಯನ್ನು ಹಾಕೋಬೋದು, ಇಲ್ಲಾಂದರೆ ಇದು ಹಾಗೇ ಸಹ ಮಾಡ್ಬೋದು. ನಾನಿಲ್ಲಿ ಈರುಳ್ಳಿಯನ್ನು ಯೂಸ್ ಮಾಡ್ತಾ ಇಲ್ಲ. ನಾವು ಈ ಉಸ್ಲಿ ಮಾಡೋದಕ್ಕೆ ಈರುಳ್ಳಿಯನ್ನು ಯೂಸ್ ಮಾಡೋದಿಲ್ಲ. ಸೊ ಅದರಿಂದ ಇವಾಗ ಬೇಯಿಸಿಟ್ಕೊಂಡಂತಹ ಹೆಸರು ಕಾಳು ಏನಿದೆ ಅದನ್ನು ಹಾಕ್ಕೊಳ್ತಾ ಇದ್ದೇನೆ. ನಾನಿಲ್ಲಿ ಬೇಯಿಸಬೇಕಾದ್ರೂ ಉಪ್ಪನ್ನು ಹಾಕಿಲ್ಲ, ಸೊ ಅದರಿಂದ ಇವಾಗ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಇದನ್ನು ಸ್ವಲ್ಪ ಸ್ವೀಟಲ್ಲಿ ಬೇಕು ಅಂದರೆ ಇವಾಗ ಸ್ವಲ್ಪ ಬೆಲ್ಲವನ್ನು ಹಾಕೋಬಹುದು, ಅದು ಸಹ ತುಂಬ ಚೆನ್ನಾಗಿರುತ್ತೆ. ಇಲ್ಲ ಹಾಗೆ ಚಪಾತಿಗೆ, ಬನ್ಸಿಗೆ, ದೋಸೆಗೆಲ್ಲ ಬೇಕು ಅಂದರೆ ಇದನ್ನು ಹೀಗೆ ತಿನ್ಬೋದು. ಇಲ್ಲಾಂದರೆ ಅವಲಕ್ಕಿ ಜೊತೆಗೆ ಕಲಿಸ್ಕೊಂಡು ಇದನ್ನು ಸೈಡ್ ಡಿಶ್ ಮಾಡಿ ಸಹ ಇದನ್ನು ನಾವು ತಿಂತೇವೆ. ಇವಾಗ ಇದಕ್ಕೆ ಫ್ರೆಶ್ ಆದ ತೆಂಗಿನಕಾಯಿ ತುರಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಏನು ತೆಂಗಿನಕಾಯಿ ತುರಿ ಇದೆ ಅದೆಲ್ಲ ಸ್ವಲ್ಪ ಹಸಿ ಎಲ್ಲ ಹೋಗೋ ತನಕ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಫ್ರೈ ಮಾಡಿಕೊಂಡ್ರೆ ಈ ಉಸ್ಲಿ ರೆಡಿ ಆಗುತ್ತೆ. ಇದು ಹೀಗೆ ತಿನ್ನೋದಕ್ಕೂ ತುಂಬ ಚೆನ್ನಾಗಾಗುತ್ತೆ. ನಿಮಗೆ ಸ್ವಲ್ಪ ಸ್ವೀಟ್ ಬೇಕು ಅಂತ ಅನಿಸಿದರೆ ನೀವು ಇದಕ್ಕೆ ಸ್ವಲ್ಪ ಬೆಲ್ಲ ಸಹ ಹಾಕೋಬಹುದು. ಇವಾಗ ಈ ಉಸ್ಲಿ ರೆಡಿಯಾಗಿದೆ. ನಾನು ಇವಾಗ ಬನ್ಸನ್ನು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನು ರಾತ್ರಿಗೆ ಬನ್ಸ್ ಹಿಟ್ಟನ್ನು ಕಲಿಸ್ಬಿಟ್ಟು ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಬನ್ಸು ಸಹ ತುಂಬ ಚೆನ್ನಾಗಾಗುತ್ತೆ. ನೀವು ಸಂಕಷ್ಟಿಗೆಲ್ಲ ಮಾಡ್ಬೋದು. ಈ ಉಸ್ಲಿ ಮತ್ತು ಬನ್ಸನ್ನು ಸಹ ನೀವು ಮಾಡ್ಕೋಬೋದು. ಇದಕ್ಕೆ ಇದು ರಾತ್ರಿ ಕಲಸಿಟ್ಟಿರೋ ಹಿಟ್ಟಾಗಿರೋದ್ರಿಂದ ಒಂದು ಸ್ವಲ್ಪ ಬೆಳಿಗ್ಗೆಗೆ ಸ್ವಲ್ಪ ಒಂದು ಚಮಚ ಆಗುವಷ್ಟು ಮೈದಾ ಹಿಟ್ಟನ್ನು ಹಾಕಿಬಿಟ್ಟು ನಾನು ಮತ್ತೆ ಒಂದು ಸಲ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ. ಹಾಗೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಚ್ಚಿಬಿಟ್ಟು ನಾನು ಇದನ್ನು ಲಟ್ಟಿಸ್ಕೊಳ್ತಾ ಇದ್ದೇನೆ. ಇದನ್ನು ತುಂಬ ತೆಳ್ಳಗೆ ಪುರಿ ರೀತಿಯಲ್ಲಿ ನೀವು ಲಟ್ಟಿಸ್ಕೋಬಾರ್ದು. ಜಸ್ಟ್ ಹಾಗೆ ಒಂದು ಸ್ವಲ್ಪ ದಪ್ಪನೇ ಇರಬೇಕು. ಈ ರೀತಿ ಇಷ್ಟು ದಪ್ಪ ಇದ್ದರೆ ಏನು ಬನ್ಸಿದೆ ಅದು ಸಹ ಚೆನ್ನಾಗಿ ಉಬ್ಬು ಬರುತ್ತೆ. ಒಳಗಡೆ ಸಹ ಫಿಲ್ಲಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ನಾನಿಲ್ಲಿ ಒಂದು 3 ರಿಂದ 4 ಬನ್ಸನ್ನು ಲಟ್ಟಿಸ್ಕೊಂಡು ಇಟ್ಕೊಳ್ತಾ ಇದ್ದೇನೆ. ಹಾಗೆ ಗ್ಯಾಸ್ ಮೇಲೆ ನಾನು ಎಣ್ಣೆಯನ್ನು ಸಹ ಬಿಸಿ ಮಾಡೋದಕ್ಕೆ ಇಟ್ಕೊಂಡಿದ್ದೀನಿ. ಇದಕ್ಕೆ ನೀವು ಆಲೂಗಡ್ಡೆ ಬಾಜಿಯನ್ನು ಮಾಡ್ಕೋಬೋದು, ಇಲ್ಲ ವೆಜ್ ಕುರ್ಮಾ ಸಹ ಮಾಡ್ಕೋಬೋದು, ತುಂಬ ಚೆನ್ನಾಗಾಗುತ್ತೆ. ನಾನಿಲ್ಲಿ ಉಸ್ಲಿ ಒಂದೇ ಆಗುತ್ತೆ ಅಲ್ಲ ಅಂತ ನಾನು ಬನ್ಸನ್ನು ಮಾಡ್ಕೊಂಡಿರೋದು. ಇವಾಗ ಎಣ್ಣೆ ಸಹ ಬಿಸಿಯಾಗಿದೆ. ಎಣ್ಣೆ ತುಂಬ ಬಿಸಿ ಆಗಬೇಕು, ಆಗಲೇ ನೀವು ಬನ್ಸನ್ನು ಹಾಕ್ಕೊಳ್ಬೇಕಾಗತ್ತೆ. ತುಂಬ ತೆಳು ಮಾಡೋಕ್ಕೋದ್ರೆ ಬನ್ಸ್ ಏನಿದೆ ಅದು ಸ್ವಲ್ಪ ಹರಿದೋಗುತ್ತೆ. ಆವಾಗ ಎಣ್ಣೆ ಎಲ್ಲ ಸ್ವಲ್ಪ ಹೊರಗಡೆನೂ ಬರೋ ಚಾನ್ಸಸ್ ಇರುತ್ತೆ. ಸೊ ಅದರಿಂದ ನಿಧಾನಕ್ಕೆ ನೀವು ನೋಡಿಕೊಂಡು ಮಾಡ್ಕೊಳ್ಳಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ. ಇದನ್ನು 2 ಕಡೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇಲ್ಲಿ ಒಂದು ಬನ್ಸ್ ಸಹ ರೆಡಿಯಾಗಿದೆ. ನಾನು ಇದನ್ನು ಇನ್ನೊಂದು ಬನ್ಸನ್ನು ಹಾಕಿಬಿಟ್ಟು ಸಹ ತೋರಿಸ್ಕೊಡ್ತೀನಿ. ನೀವು ಲಟ್ಟಿಸುವಾಗ ಸ್ವಲ್ಪ ದಪ್ಪನೇ ಇಟ್ಬಿಟ್ಟು ಲಟ್ಟಿಸ್ಕೊಂಡ್ರೆ ಚೆನ್ನಾಗಿ ಫಿಲ್ಲಿಂಗ್ ಬರುತ್ತೆ. ಒಳಗಡೆ ಏನು ಚೆನ್ನಾಗಿ ಫಿಲ್ಲಿಂಗ್ ಬರುತ್ತೆ. ಹಾಗೆ ಇದನ್ನು ನೀವು ಸಂಜೆ ತನಕ ಇಟ್ಟರೂ ಸಹ ಇಷ್ಟೇ ಸಾಫ್ಟಾಗಿ ಇರುತ್ತೆ, ತುಂಬಾ ರುಚಿಕರವಾಗಿರುತ್ತೆ. ನಿಮಗೆ ಬೇಡ ಅಂತ ಅನಿಸಿದರೆ ನೀವು ಇವಾಗ ಎಷ್ಟು ಬೇಕೋ ಅಷ್ಟು ಬನ್ಸನ್ನು ಮಾಡಿಕೊಂಡು ಹಿಟ್ಟನ್ನು ಫ್ರಿಜ್ಜಲ್ಲಿ ಏರ್ ಟೈಟ್ ಕಂಟೈನರಲ್ಲಿ ಇಟ್ಕೊಂಡ್ರೆ ನೆಕ್ಸ್ಟ್ ಡೇಗೆ ಬೇಕು ಮಾಡಬಹುದು, ಇಲ್ಲ ಸಂಜೆಗೆ ಸಹ ಮಾಡ್ಬೋದು. ನಾನು ಇದನ್ನೇ ಇವತ್ತು ಲಂಚ್ ಬಾಕ್ಸಿಗೆ ಸಹ ಹಾಕಿ ಕೊಡ್ತಾ ಇದ್ದೇನೆ. ಉಸ್ಲಿ ಹಾಗೆ ಸ್ವಲ್ಪ ಮಖಾನನ ಫ್ರೈ ಮಾಡ್ಕೊಂಡಿದ್ದೀನಿ, ಅದನ್ನು ಸಹ ಹಾಕ್ಕೊಳ್ತಾ ಇದ್ದೇನೆ. ಅದ್ರ ಜೊತೆಗೆ ಅದು ಸ್ನ್ಯಾಕ್ಸ್ ಟೈಮಿಗೆ ಕೊಡ್ತಾ ಇರೋದು. ಇದು ಲಂಚ್ ಟೈಮಿಗೆ ನಾನು 2 ಬನ್ಸನ್ನು ಹಾಕ್ತಾ ಇದ್ದೆ. ಈ ರೀತಿ ಹೆಸರು ಕಾಳನ್ನು ನೀವು ಮಕ್ಕಳಿಗೆ ಸಹ ತಿನ್ನಿಸ್ಬೋದು. ಮಕ್ಕಳು ಸಹ ಇಷ್ಟಪಟ್ಟು ತಿಂತಾರೆ. ಲಂಚ್ ಬಾಕ್ಸ್ ಅಂತೂ ತುಂಬ ಖಾಲಿಯಾಗಿ ಬರುತ್ತೆ. ಹಾಗೆ ದೊಡ್ಡವರಿಗೂ ಸಹ ಇದು ತುಂಬಾ ಟೇಸ್ಟಿ ಅಂತ ಅನಿಸುತ್ತೆ. ನೀವು ಸಹ ಈ ರೆಸಿಪಿಯನ್ನು ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು.